ಎಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ 22nd ಫ್ಲೋರ್ ಅಲ್ಲಿ ಕೆಲಸ ಬಿಟ್ಟೆ ಬೇರೆ ಏನೋ ಮಾಡಿದೆ. ಹೊಡಿತು 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 ಲೈಫು. ಎಲ್ಲರೂ ಮಲಗಿದ ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಯಾಕಂದ್ರೆ ಎದ್ದಿದ್ರೆ ರೇಷನ್ ತಗೊಂಬ ಅಂತ ಕೇಳ್ತಾರೆ. ರಂಗನಾಥ್ ಸರ್ಗೆ ಮೆಸೇಜ್ ಮಾಡ್ದೆ ತಪ್ಪಾಯ್ತು, ಕ್ಷಮಿಸ್ಬಿಡಿ, ವಾಪಸ್ ಬರ್ತೀನಿ, ನೋ ರಿಪ್ಲೈ. ಇವತ್ತಿನ ನ್ಯೂಸ್ ಚಾನಲ್ ನ ಆಫೀಸ್ಗಳ ಎದುರಲ್ಲಿ ಅರ್ಧ ದಿನ ಇಡೀ ದಿನ ಕಾದ 15,000 ಸಂಬಳ ಕೊಡಿ ಕೆಲಸ ಮಾಡ್ತೀನಿ, 20,000 ಕೊಡಿ ಮಾಡ್ತೀನಿ. ರಂಗಣ್ಣನ್ ಬಿಟ್ಟು ಬಂದ್ಯಾ ನಾವು, ಇನ್ನು ನಮ್ಮ ಕಂಪ್ನಿಗೆ ಏನು ಮಾಡ್ತಾನೆ? ಸಮಯದವರು ಏನೋ ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ ಅಂತೆ, ಟ್ರೈ ಮಾಡಿ. ಏ ವೈ ದಿಸ್ ಗೈ ಇಸ್ ಕಮಿಂಗ್ ಎವ್ರಿ ಡೇ? ಓಕೆ ಫಿಕ್ಸ್. ವಾಟ್ ವಾಸ್ ಯುವರ್ ಲಾಸ್ಟ್ ಸ್ಯಾಲರಿ? ಸೊ 45,000 ಫಿಕ್ಸ್. ಡೋಂಟ್ ಆಸ್ಕ್ ಮೋರ್. ಸರ್ ಬಂದ್ರು, ಏ ಕಿರ್ರಿ ಇಟ್ಸ್ ಅಮೇಜಿಂಗ್ ಮ್ಯಾನ್, ವೆರಿ ಗುಡ್ ಗೋಯಿಂಗ್ ಮ್ಯಾನ್, ಐ ಲವ್ಡ್ ಇಟ್ ಮ್ಯಾನ್ ಅಂದ್ರು. ಏ ಮೇಕ್ ಇಟ್ ಸ್ಯಾಲರಿ 80,000. ಅದ್ರ ನಮ್ಮ ಜೀವನದ ಎಲ್ಲ ಸಂತೋಷಗಳನ್ನು ಭಗವಂತ ನಂಗೆ ಕೊಟ್ಟಿದ್ದ, ಎಲ್ಲ ಸಂತೋಷಗಳನ್ನು. I literally say I have enjoyed every bit of my life, ಎಲ್ಲ ಸಂತೋಷಗಳನ್ನು. ಸೊ ಹಾಗಾಗಿ ನನಗೆ ರಿಗ್ರೆಟ್ ಇಲ್ಲ, ಬಟ್ ಬೇಸರ ಅಂತೂ ಇವತ್ತಿಗೂ ಇದೆ. ಕಳ್ಕೊಬಾರ್ದಾಗಿತ್ತೇನೋ ಅವತ್ತು ನಾನು, ಬಟ್ ನನ್ನ ಹತ್ರ ಆಪ್ಷನ್ ಇರಲಿಲ್ಲ. ಸೊ ಅದಾಗಿ ಹೊರಗಡೆ ಬಿದ್ದವನಿಗೆ ಮುಂದೇನು ಅಂತ ದುಡ್ದಿದ್ದು, ಸ್ವಲ್ಪ ದುಡ್ಡಿತ್ತು ಕೈಯಲ್ಲಿ, ಸ್ವಲ್ಪ ಸಾಲ ಮಾಡಿ ವಿಸ್ಮಯ ಕ್ರಿಯೇಷನ್ಸ್ ಅಂತ ಒಂದು ಆಫೀಸ್ ಮಾಡಿದೆ. ಎಲ್ಲಿ? ವರ್ಲ್ಡ್ ಟ್ರೇಡ್ ಸೆಂಟರ್ನ 22nd ಫ್ಲೋರಲ್ಲಿ, ಒರಾಯನ್ ಮಾಲ್, WTCS 22nd ಫ್ಲೋರಲ್ಲಿ. ಇವತ್ತು ಅಮೆಝಾನ್ ಇದೆಯಲ್ಲ, ಅಲ್ಲಿ ವಿ ವರ್ಕ್ ಇದರಲ್ಲಿ 22ನೇ ಫ್ಲೋರಲ್ಲಿ ಆಫೀಸ್ ರಿಜಿಸ್ಟರ್ ಮಾಡಿಸಿ ವಿಸ್ಮಯ ಕ್ರಿಯೇಷನ್ಸ್ ಅಂತ ಶುರು ಮಾಡ್ತೀವಿ. ಅಂದುಕೊಂಡ ಹಾಗೆ ಯಾವುದೂ ಆಗಲಿಲ್ಲ. ನಾವು ಅಂದುಕೊಂಡಷ್ಟು ಸುಲಭ ಪ್ರಪಂಚ ಇರಲೂ ಇಲ್ಲ. ಹೊಡಿತು 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 ಲೈಫು. ಹಂಗಿಂಗೆ ಹೊಡಿಲಿಲ್ಲ, ನಿತ್ರಾಣ ಮಾಡುತ್ತೆ ಅಂತಾರಲ್ಲ, ಹಂಗೆ ಮಾಡ್ತು ಲೈಫ್. ಬೈಕಿನ ಪೆಟ್ರೋಲ್ ಖಾಲಿಯಾಗಿ ರಸ್ತೆಯ ಬದಿಯಲ್ಲಿ ಕಣ್ಣೀರಿಡ್ತಾ ನಿಂತಿದ್ದೆ. ತಳ್ಳಕ್ಕೆ ಶಕ್ತಿ ಇಲ್ಲದೆ, ಪೆಟ್ರೋಲಿಗೆ ಕಾಸಿಲ್ಲದೆ. ಮನೆಗೆ ಎಲ್ಲರೂ ಮಲಗಿದ ಮೇಲೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಯಾಕಂದರೆ ಎದ್ದಿದ್ರೆ ರೇಷನ್ ತಗೊಂಬ ಅಂತ ಕೇಳ್ತಾರೆ ಅಂತ. ಸಾಲ ಕೊಟ್ಟವನ ಫೋನ್ ಕಾಲ್ ಸೈಲೆಂಟ್ ಆಗಿತ್ತು, ಕೊಡೋಕೆ ಉತ್ತರ ಇರಲಿಲ್ಲ. ಆಫೀಸಿನ ರೆಂಟ್ ಕಟ್ಟಿ 2 ತಿಂಗಳಾಗಿತ್ತು. ಆ ವಿಸ್ಮಯ ಜೀವನದ ವಿಸ್ಮಯನೇ ಬದಲಾಯಿಸ್ಬಿಡ್ತು ನಂದು. ಸೊ ಈ ಥರದ ಪರಿಸ್ಥಿತಿಯನ್ನು, ಲಕ್ಸುರಿ ಜೀವನ ನೋಡ್ಕೊಂಬಂದು ನನ್ನ ಹೆಂಡತಿ ನೋಡಿರಲಿಲ್ಲ. ಅವಳಿಗೆ ಅತಂತ್ರ ಕಾಡೋಕ್ಕೆ ಶುರು ಆಯಿತು, ಬಟ್ ಬಿಟ್ಕೊಳ್ಳಲಿಲ್ಲ. ಅವಳಿಗೆ ಅನ್ನಿಸ್ತಾ ಇತ್ತು, ಇಲ್ಲ ಏನೋ ಮಿಸ್ ಹೊಡಿತಾ ಇದೆ. ಎಲ್ಲ ಚೆನ್ನಾಗೇ ಇತ್ತು, ಎಲ್ಲವೂ ಚೆನ್ನಾಗಿಯೇ ಇತ್ತು, ಬಟ್ ಕೆಲಸ ಬಿಟ್ಟೆ ಬೇರೆ ಏನೋ ಮಾಡಿದೆ, ಹೊಡಿತು ಉಲ್ಟಾ. 6-7 ತಿಂಗಳು ಯಾತನೆ ಅಂದರೆ ನರಕ ಯಾತನೆ. ರಂಗನಾಥ್ ಸರ್ಗೆ ಮೆಸೇಜ್ ಮಾಡ್ದೆ ತಪ್ಪಾಯಿತು, ಕ್ಷಮಿಸ್ಬಿಡಿ, ವಾಪಸ್ ಬರ್ತೀನಿ, ನೋ ರಿಪ್ಲೈ. ಅವ್ರ ಕೋಪ ಕಮ್ಮಿ ಆಗಲಿಲ್ಲ. ಬರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ. ಇವತ್ತಿನ ನ್ಯೂಸ್ ಚಾನಲ್ನ ಆಫೀಸ್ಗಳ ಎದುರಲ್ಲಿ ಅರ್ಧ ದಿನ ಇಡೀ ದಿನ ಕಾದೆ. 15,000 ಸಂಬಳ ಕೊಡಿ ಕೆಲಸ ಮಾಡ್ತೀನಿ, 20,000 ಕೊಡಿ ಮಾಡ್ತೀನಿ, ಒಂದು ಕೆಲಸ ಕೊಡಿ. ನೋವೇರ್, ಎಲ್ಲೂ ಕೆಲಸ ಇಲ್ಲ. ಪಬ್ಲಿಕ್ ಟಿವಿಯನ್ನೇ ಬಿಟ್ಟವನು. ಆ ಟ್ಯಾಗ್ ಕೂತ್ಬಿಡ್ತು ಎಲ್ಲ ಕಡೆ, ಪಬ್ಲಿಕ್ ಟಿವಿ ಬಿಟ್ಟಿದ್ದಾನ ಅವನು. ರಂಗಣ್ಣನ ಬಿಟ್ಟು ಬಂದ್ಯಾನ ಅವನು, ಇನ್ನು ನಮ್ಮ ಕಂಪ್ನಿಗೆ ಏನು ಮಾಡ್ತಾನೆ? ನನ್ನ ಅನಿವಾರ್ಯತೆಗಳು ಯಾರಿಗೂ ಗೊತ್ತಾಗಲಿಲ್ಲ, ನನ್ನ ಸಂಕಷ್ಟ ಯಾರಿಗೂ ಅರ್ಥ ಆಗಲಿಲ್ಲ. ಎಲ್ಲರ ತಲೆಯಲ್ಲೂ ಇದ್ದಿದ್ದು ರಂಗಣ್ಣನ ಚಾನಲ್ ಬಿಟ್ಟು ಬಂದು ನಮ್ಮ ಚಾನಲ್ಗೆ ಬಂದು ಏನು ಮಾಡ್ತಾನೆ? ಹೌದು ಅವ್ನು ಟ್ಯಾಲೆಂಟೆಡ್, ನೋ ಮ್ಯಾಟ್ರ್ ವಾಟ್. ಹೌದು ಅವ್ನು ಕ್ರಿಯೇಟಿವ್, ಎರಡೇ ಮಾತೇ ಇಲ್ಲ. ಹೌದು ಅವನಿಗೆ ಒಳ್ಳೆ ಕೆಲಸ ಗೊತ್ತು, ಬಟ್ ಎಷ್ಟು ದಿನ ಅವನು ನಂಬಿ ಅವನ ಮೇಲೆ ಇನ್ವೆಸ್ಟ್ ಮಾಡೋದು ಹೆಂಗೆ? ಅವ್ನು ನಂಬಿ ಅವನಿಗೆ ಸಂಬಳ ಕೊಡೋದು ಹೆಂಗೆ? ಅದು ಒಂದು ಟಾಪ್ ಹೈ ಸ್ಯಾಲ್ರಿಲಿರೋನು, 40-45,000 ಸಂಬಳದವನು. 2012-13ರಲ್ಲಿ 45,000 ಸಂಬಳ ಅಂತಂದರೆ ದೊಡ್ಡ ಸಂಬಳ ಅದಾವಾಗ. ಆ ಸಂಬಳಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ. ತಪ್ಪು ಮಾಡಿದೆ. ಆಮೇಲೆ ಶಿವಸ್ವಾಮಿ
ಶಿವಸ್ವಾಮಿಗೆ ಫೋನ್ ಹೊಡೆದೆ ಅವನಂದ, ನೋಡು ನಮ್ಮ ಸುತ್ತಮುತ್ತ ಅಂತೂ ಎಲ್ಲೂ ಕೆಲಸ ಇಲ್ಲ, ಎಲ್ಲೂ ನಿನ್ನ ಹೆಸರು ಹೇಳಿದ್ರೆ ಕೆಲಸ ಕೊಡ್ತಾ ಇಲ್ಲ. ಸಮಯದವರು ಏನೋ ಹೊಸ ಮ್ಯಾನೇಜ್ಮೆಂಟ್ ಬಂದಿದೆಯಂತೆ, ಟ್ರೈ ಮಾಡೋರು. ಬಾಲು ಅಂತ ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಹೇಳ್ತೀನಿ ಅಂತ. ಸರಿ ಅಂದ್ಬಿಟ್ಟು ಅಲ್ಲೂ ಕಾದೆ. 1 ದಿನ 2 ದಿನ 3 ದಿನ ಸಿಗಲೇ ಇಲ್ಲ ಅವರು. ವಿಜಯ್ ಸರ್ ಅಂತ ಅವರು ಅಲ್ಲಿನ MD, ಕೈಗೆ ಸಿಗ್ತಿರ್ಲಿಲ್ಲ ಅವರು. ಬರ್ತಾರೆ ಬರಲಿಲ್ಲ, ಬಂದರು ನೋಡಿದ್ರು, ಇಲ್ಲಪ್ಪ ಬಿಸಿ ಇದ್ದೀನಿ ಅಂತ ಹೋಗ್ಬಿಡೋರು. ಆಮೇಲೆ ಅವತ್ತು ಒಂದಿನ ಯಾವ ಮೂಡಲ್ಲಿದ್ರೋ ಏನೋ ಗೊತ್ತಿಲ್ಲ, ವೈ ದಿಸ್ ಗೈ ಇಸ್ ಕಮಿಂಗ್ ಎವ್ರಿ ಡೇ ಅಂದರು. ಸರ್ ಬಾಲು ಸರ್ ಹೇಳಿದ್ರು, ಸರ್ ಇವನು ತುಂಬ ಸೀನಿಯರೇ ಹುಡುಗ, ಪಬ್ಲಿಕ್ ಟಿವಿಲಿ ಕೆಲಸ ಮಾಡ್ತಾಯಿದ್ದ, ಪಬ್ಲಿಕ್ ಟಿವಿ ರಂಗಣ್ಣನ ಭಾಳ ಕ್ಲೋಸ್ ಹುಡುಗ, ಕೆಲಸ ಗೊತ್ತಿದೆ, ಹಿಂಗೆ ಅಂತ ಹೇಳಿದ್ರು. ಕಮಾನ್ ಚೇಂಬರ್ಗೆ ಬಾ ಅಂತಂದರು. ಕರೆದ್ರು, ಕೂರಿಸಿದ್ರು. ಒಂದು 3 ಐಡಿಯಾ ಕೇಳಿದ್ರು ನನಗೆ ಅವರು. 3 ಕಾನ್ಸೆಪ್ಟ್ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡಿ, ಇದಕ್ಕೊಂದು ಐಡಿಯಾ ಕೊಡು ಅಂತ ಕೊಟ್ಟೆ. ಓಕೆ ಫಿಕ್ಸ್, ವಾಟ್ ವಾಸ್ ಯುವರ್ ಲಾಸ್ಟ್ ಸ್ಯಾಲ್ರಿ ಅಂದರು. ಸೊ 45,000 rupees ಫಿಕ್ಸ್, ಡೋಂಟ್ ಆಸ್ಕ್ ಮೋರಾ ಅಂದರು. ಆಗೋಯ್ತು, ಟಕ್ ಅಂತ ಜಾಯ್ನ್, ಫ್ರಮ್ ಟುಡೇ ಇಟ್ ಸೆಲ್ಫ್ ಜಾಯ್ನ್ ಯು ಸ್ಟಾರ್ಟ್ ವರ್ಕಿಂಗ್ ಅಂತ. ಹಿಂಗೆ ಅಂತಂದರೆ ಅವರು ನನ್ನೊಂದು ಹಿಂಗೆ ಬಲಗಡೆನೇ ಇಟ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಅವರು ಎಲ್ಲೋದ್ರು ಕಿತಿ ಹೊಡ ಬನ್ನಿ ಪೌಚಾರನ್ನೋರು ನನ್ನ ಕರ್ಸು. ರಂಗನಾಥ್ ಭಾರದ್ವಾಜ್ ಸರ್ನ ಕರೆಸ್ದೆ, ಶೆಟ್ಟಿ ಸರ್ ಕರ್ಸು ಅಂದರು, ಶೆಟ್ಟಿ ಸರ್ನ ಕರೆಸ್ದೆ. ಸುವರ್ಣದಲ್ಲಿ ಶೋಭಾ ಮೇಡಮ್ ಕರೆಸ್ದೆ, ವಿನೋದ್ ಸರ್ ಕರೆಸ್ದೆ, ಸೋಮಣ್ಣ ಮಚ್ಚೋಡ ಕರೆಸ್ದೆ. ಅಂದರೆ ಟಾಕ್ ಅಂತ ಎಲ್ಲ ಪೌಚ್ ಮಾಡಿದ್ವಿ. ಸಮಯ ವೈಬ್ರೇಷನ್. ಇವಾಗೇನು ಬಿಗ್ 3 ಎಲ್ಲ ಬರ್ತಿದೆಯಲ್ಲ, ಅದೆಲ್ಲ ಅದೇ ಟೈಮಲ್ಲಿ ಶುರು ಆಗಿದ್ದು. ಬಿಗ್ 3 ಬೆಳಗ್ಗೆನೆ ಜಯಪ್ರಕಾಶ್ ಶೆಟ್ಟರ್ದು ಸುದ್ದಿ, ಅದಾದಮೇಲೆ ರಂಗನಾಥ್ ಸರ್ ಸುದ್ದಿ, ಎಲ್ಲ ವೈಬ್ರೇಷನ್. ಅದೇ ಟೈಮಲ್ಲಿ ಹುಚ್ಚ ವೆಂಕಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅದೇ ಸಮಯದಲ್ಲಿ. ನಾನು ಫಸ್ಟ್ ಹುಚ್ಚ ವೆಂಕಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅದೇ. ಬಿಗ್ಗೆಸ್ಟ್ ಸೋಮಣ್ಣ ಮಚ್ಚಮಾಡ ಆ್ಯಂಕರ್ ಆಗಿದ್ದು ಸಮಯದಲ್ಲಿ. ಸೋಮಣ್ಣ ಮಚ್ಚಮಾಡ ವಾಸ್ ರಿಪೋರ್ಟರ್, ಆ್ಯಂಕರ್ ಆಗಿದ್ದು ಸೋಮಣ್ಣ ಮಚ್ಚಮಾಡ ಸಮಯದಲ್ಲಿ. ಲಾರ್ಜರ್ ವೇಯಲ್ಲಿ ಸಮಯ ಬ್ರೈಟಾಗಿ ಎತ್ಕೊಂಡ್ಬಿಡ್ತು. ಗ್ಯಾಪಲ್ಲಿ ಒಂದಿನ ಬಂದರು, ಸರ್ ಬಂದರು, ಕೀರ್ತಿ ಇಟ್ಸ್ ಅಮೇಝಿಂಗ್ ಮ್ಯಾನ್, ವೆರಿ ಗುಡ್ ಗೋಯಿಂಗ್ ಮ್ಯಾನ್, ಐ ಲವ್ಡ್ ಇಟ್ ಮ್ಯಾನ್ ಅಂದರು. ಮೇಕ್ ಇಸ್ ಸ್ಯಾಲ್ರಿ 80,000 rupees ಅಂದರು. ನೀವು 1.5 ತಿಂಗಳು 2 ತಿಂಗಳು ಆಗಿದೆ ಅಷ್ಟೇ. ಮೇಕ್ ಇಸ್ ಸ್ಯಾಲ್ರಿ 80,000 rupees ಅಂದರು. ಅಂದರೆ ಖುಷಿ ಅವ್ರಿಗೆ. ಅಂದರೆ ಏನು ನಮ್ಮ ಚಾನಲ್ ಎಲ್ಲರೂ ಇದ್ದಾರೆ ಅಂತ. ಮೀಡಿಯಾದ ಮಜಾ ಕಿಕ್ ಸಿಕ್ಬಿಟ್ರೆ ಇದೆಯಲ್ಲ, ಅವ್ರುಗಳಿಗೆ ಬೇರೆ ಏನು ಮ್ಯಾಟ್ರ್ ಆಗಲ್ಲ. ದುಡ್ಡು ಸ್ಪೆಂಡಿಂಗ್ ಅಂದರೆ ಹಂಗೆ ಸ್ಪೆಂಡ್ ಮಾಡ್ತಿದ್ದಾರೆ, ಏನು ಮ್ಯಾಟ್ರ್ ಆಗ್ಲೇ. ವೈ ದೀಸ್ ಗೈಸ್ ಆರ್ ಟೇಕಿಂಗ್ ಸೋ ಮಚ್ ಸ್ಯಾಲ್ರಿ, ಗಿವ್ ಹಿಮ್. ಕೀರ್ತಿ ಇಸ್ ಅವನ್ ಗಿವಿಂಗ್ 80,000 ರೂಪಾಯಿ ಸಂಬಳ. ಸಮಯ ಹೋಗ್ತಾ ಇದೆ ಪೀಕಲ್ಲಿ. ಎಲ್ಲ ಹಿಂಗೆ ಆಗ್ತಾ ಮ್ಯಾನೇಜ್ಮೆಂಟು ಮತ್ತು ಎಡಿಟೋರಿಯಲ್ ಸಂಘರ್ಷಗಳು ಲೈಟಾಗಿ ಸ್ಟಾರ್ಟ್ ಆಗಿ ಶುರು ಆಯಿತು. ಅಂದರೆ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾಯಿತ್ತು. ಅಂದ್ಕೊಂಡಂಗೆ ಆಗಲಿಲ್ಲ, ಸಂಬಳ ಸ್ವಲ್ಪ ಡಿಲೇ ಆಗೋದು, ಹಿಂಗೆಲ್ಲ ಆಯಿತು. ಗೊತ್ತಾಯ್ತು, 1 ತಿಂಗಳು 2 ತಿಂಗಳು ಡಿಲೇ ಆಗ್ತಿದ್ದಂಗೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ. ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತೀವಿ. ಒಂದೊಂದು ಎಕ್ಸಿಟ್ ಆಗ್ತಾಯಿದೆ. ಇಲ್ಲಿದ್ದರು ಒಬ್ಬರು ಅಲ್ಲೋಗಿ ಸೇರ್ಕೊಂಡ್ರು, ಒಬ್ರು ಇಲ್ಲೋಗಿ ಸೇರ್ಕೊಂಡ್ರು. ನಾನು ಅಲ್ಲೇ ಇದ್ದೆ. 2 ತಿಂಗಳು ಸಂಬಳ ಬರಬೇಕಿತ್ತು. ಏನು ಮಾಡೋದು? ರಂಗನಾಥ್ ಭಾರದ್ವಾಜ್ ಸರಿಗೆ ಫೋನ್ ಮಾಡಿದೆ, ಸರ್ ಏನು ಮಾಡೋದು ಸರ್ ಇಲ್ಲಿಗ ಅಂತ. ಏನು ಮಾಡ್ತೀಯಾ ಅಂದರು. ಗೊತ್ತಿಲ್ಲ ಸರ್. ನಿನ್ನ ಸಂಬಳಕ್ಕೆಲ್ಲ ಮ್ಯಾಚ್ ಮಾಡೋಕ್ಕಾಗಲ್ಲ ಕಣ ಎಲ್ಲ ಕಡೆ, ನೀ ಎಲ್ಲಾದ್ರೂ ದೊಡ್ಡ ಕಾರ್ಪೊರೇಟಿಗೆ ಹೋಗ್ಬೇಕೀಗ. ಹೇಳಿ ಸರ್, ನೀವು ಹೇಳಿ ಸರ್. ಕೆಲಸ ಮಾಡೋದು, ನಾನು ETVಲಿ ಪರಮಗೆ ಮಾತಾಡ್ತೀನಿ. ETV ಕನ್ನಡ ಅವಾಗ ಕಲರ್ಸ್ ಆಗಿರಲಿಲ್ಲ. ETVಲಿ ಪರಮಗೆ ಮಾತಾಡ್ತೀನಿ, ನೀನು ಅಲ್ಲೋಗು. ಹೋದೆ ಇಂಟರ್ವ್ಯೂಗೆ ಹೋದೆ, ಅಟೆಂಡ್ ಮಾಡಿದೆ. ಪರಮವ್ರು ಒಂದಿಷ್ಟು ಕೇಳಿದ್ರು, ಎಲ್ಲ ಆಯಿತು, ಬಂದೆ. 1 ವಾರ ಕಾಲ್ ಬರಲಿಲ್ಲ. ನಾನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದೆ ಪರಮ್ ಸರ್ಗೆ. ಆಮೇಲೆ ಅವ್ರು ಫೋನ್, ಹಾಗೆಲ್ಲ ಮಾಡಬಾರ್ದು ಕೀರ್ತಿ, ಆಗಿದ್ದರೆ ಕಾರ್ಪೊರೇಟ್ ಇದು ಸ್ಟ್ರಕ್ಚರು, ಅದು ಬರುತ್ತೆ ನಿಮ್ಮ ಕಾಲ್. ಅದಾಗಿ 2 ದಿನ ಕಾಲ್ ಬಂತು, ಆಯಿತು. EP ಆಗಿ ಸ್ಟ್ರೈಟ್ ಅವೇ ETVಗೆ ಹೋದೆ. 90,000 ಸಂಬಳ. 90,000 ಚಿಲ್ಲರೆ ಹತ್ತತ್ರ, 1 ಲಕ್ಷ ಹತ್ತತ್ರ ಸಂಬಳ. ಸೊ ಅಲ್ಲಿಂದ ಹೊಸ ಬದುಕು ನ್ಯೂಸ್ದಾಯ್ತು. ಈಗ ಯಾವ ಎಂಟರ್ಟೈನ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ನೋ ಅದೇ ಎಂಟರ್ಟೈನ್ಮೆಂಟ್ಗೆ ಬಂದು ಬಿದ್ದಿದ್ದೀನಿ ಈಗ ನಾನು ಮತ್ತೆ. ಸೊ ಇಟ್ಸ್ ಜಸ್ಟ್ ಒಂದು ಮೀಡಿಯಾದ ಒಂದು ಸೈಕಲ್. ಆ್ಯಂಡ್ ದಟ್ ವಾಸ್ ಮೈ ಲಾಸ್ಟ್ ಜಾಬ್, ಲಾಸ್ಟ್ ಸ್ಯಾಲ್ರಿಡ್ ಜಾಬ್. ಅದು ಯಾವುದು ETVಲಿ ಕೆಲಸ ಮಾಡಿದ್ದು, ಅದು ನನ್ನ ಕೊನೆಯ ಕೆಲಸ. ETV ಮತ್ತು ಎಂಟರ್ಟೈನ್ಮೆಂಟ್ ಪ್ರಪಂಚ
ಹೊಸ ಮುಖಗಳು, ಯಾಕಂತಂದರೆ ನ್ಯೂಸಲ್ಲಿ ಕೆಲಸ ಮಾಡಿರೋದು ಅಲ್ಲಿ ತನಕ. ಸೊ ಹಾಗಾಗಿ ಒಂದಿಷ್ಟು ಹೊಸ ಮುಖಗಳು, ಎಲ್ಲ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಮುಖಗಳು. ವರ್ಕಿಂಗ್ ಪ್ಯಾಟರ್ನ್ ಬೇರೆ. ನ್ಯೂಸ್ ಚಾನಲ್ಸಲ್ಲಿ ಹೆಂಗೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ, ಅಂದರೆ ಮುಗಿಯೋದೇ ಇಲ್ಲ ಅಲ್ಲಿ ಕೆಲಸ. ಬೆಳಗ್ಗೆಯಿಂದ ರಾತ್ರಿ ಅಲ್ಲ, ರಾತ್ರಿನೂ ಇರುತ್ತೆ ಕೆಲಸ ಅಲ್ಲಿ. ಸೊ ಎಂಟರ್ಟೈನ್ಮೆಂಟ್ ಹಂಗೆ ವರ್ಕ್ ಆಗಲ್ಲ. ಹಂಗೆ ಎಂಟರ್ಟೈನ್ಮೆಂಟ್ ಹೆಂಗೆ ಅಂತಂದರೆ ಒಂದು ಪ್ರಾಜೆಕ್ಟ್ ಮುಗಿದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 2-3 ತಿಂಗಳು ಆಮೇಲೆ ಫ್ರೀನೇ ಇರ್ತೀವಿ. ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲ್ಯಾನ್ಸು, ಅದಕ್ಕೆ ಪ್ರೀ ಡಿಸ್ಕಷನ್ಸು, ಅದು ಇದು ಆ ಥರ ಇರುತ್ತೆ. ಸೊ ಅಲ್ಲಿ ನನಗೆ ಕೊಟ್ಟ ಜವಾಬ್ದಾರಿ ಏನು ಅಂತಂದರೆ ಸೂಪರ್ ಮಿನಿಟ್ ಅಂತ ಗಣೇಶ್ ಅವ್ರದ್ದು ಗೇಮ್ ಶೋ ಇತ್ತಲ್ಲ, ಆ ಶೋನ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಟ್ಟರು. ಅಂದರೆ ಶೂಟ್ ಟೈಮಲ್ಲಿ ಇದ್ದು ವಾಪಸ್ ಎಡಿಟಿಗೆ ಬಂದು ಆನ್ ಏರ್ ಹೋಗೋ ತನಕ ನನ್ನ ಜವಾಬ್ದಾರಿ. ಸೊ ಸೂಪರ್ ಮಿನಿಟ್ನ ಸೀಸನ್ 1ಗೆ ನಾನು ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೋತೀನಿ. ಆಗುತ್ತೆ, ಆರಾಮಾಗಿ ಕೆಲಸ ಆಯಿತು. ಶೋ ಮುಗೀತು, ಸೂಪರ್ ಮಿನಿಟ್ ಶೋ ಮುಗೀತು. ಶೋ ಮುಗಿದ್ಮೇಲೆ ಏನು ನೆಕ್ಸ್ಟ್ ಶೋ? ನಮಗೆ ನ್ಯೂಸ್ ಅಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರೇನಂತಾರೆ, ನೀ ಆರಾಮಾಗಿ ಬಾ, ಆಫೀಸಲ್ಲಿ ಕೂತ್ಕೊ, ಏನೋ ಕೆಲಸ ಇದ್ದರೆ ಮಾಡು, ಯೂಟ್ಯೂಬ್ ನೋಡು, ಸಂಬಳ ಬರುತ್ತೆ, ತಲೆ ಕೆಡ್ಸ್ಕೊಬೇಡ ಅಂತ. ನಮ್ಗೆ ಹಂಗೆ ಆಗಲ್ವೇ? ಹಂಗೆ ತಲೆ ಎಲ್ಲ ಉಂಟು. ಹೆಂಗುರು ಇದು ಸರ್, ಸುಮ್ಮನೆ ಕೂರೋಕ್ಕಾಗಲ್ಲ ಸರ್, ನನ್ನ ಪರಮ್ ಸರ್ ತಲೆ ತಿಂದಾಗ್ತದೆ. ಪರಮ್ ಸರ್ ನಂಗೆ ಆಗಲ್ಲ ಸರ್, ಪರಮ್ ಸರ್ ನಂಗೆ ಆಗಲ್ಲ ಸರ್. ರೀ ಕೀರ್ತಿ, ಹಿಂಗೆ ರೀ ವರ್ಕ್ ಆಗೋದು, ನಿಮ್ಗೆ ಯಾಕೆ ರೀ ಅರ್ಥ ಆಗ್ತಾ ಇಲ್ಲ? ಎಂಟರ್ಟೈನ್ಮೆಂಟ್ ಚಾನಲ್ GEC ವರ್ಕ್ ಆಗೋದೆ ಹಿಂಗೆ ಅಂತ ನನಗಾದರೂ ಕೇಳಬೇಕಲ್ಲ ನಾನು. ಆ ಗ್ಯಾಪಲ್ಲಿ ಏನಾಗೋಯ್ತು, ಬಿಗ್ ಬಾಸ್ ಸೀಸನ್ 3 ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಸೀಸನ್ 3 ಸ್ಟಾರ್ಟ್ ಆಗೋ ಟೈಮಲ್ಲಿ ಐ ವಾಸ್ ಸಪೋಸ್ ಟು ವರ್ಕ್. ನಾನು ಅದಕ್ಕೆ ವರ್ಕ್ ಮಾಡಬೇಕು ಅನ್ನೋ ಥರ ಆಯಿತು. ಸೀಸನ್ 3 ಬಿಗ್ ಬಾಸ್ ವರ್ಕ್ ಮಾಡಿ ನೀವು ಅಂತ. ಬಿಗ್ ಬಾಸಲ್ಲಿ ಯಾರಾದರೂ ಬಿಹೈಂಡ್ ದ ಸ್ಕ್ರೀನ್ ವರ್ಕ್ ಮಾಡಿ ಬಿಗ್ ಬಾಸ್ನ ಆಳ ಅಗಲ ಎಲ್ಲ ಗೊತ್ತಿದ್ರೆ ಅವರು ಮತ್ತೆ ಬಿಗ್ ಬಾಸ್ ಶೋ ಒಳಗಡೆ ಹೋಗೋದು ಕಷ್ಟ. ಬಿಕಾಸ್ ಅದ್ರ ಪ್ಯಾಟರ್ನ್ ಗೊತ್ತಾಗ್ಬಿಟ್ಟಿರುತ್ತೆ, ಅದ್ರ ಸ್ಟೈಲ್ ಗೊತ್ತಾಗುತ್ತೆ. ಸೊ ಅದು ಪ್ಲಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಮತ್ತೆ ಬಿಗ್ ಬಾಸ್ಗೆ ಹೋಗೋಕೆ ಆಗಲ್ಲ. ಸೊ ಐ ಸೆಡ್, ಇಲ್ಲ, ನಾನು ಮುಂದೊಂದು ದಿನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೋ, ನಾನು ಈ ಶೋಲ್ಲಿ ಇವಾಗ ಎಲ್ಲಾದರೂ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಅದು ನಂಗೆ ಕಷ್ಟ ಆಗ್ಬೋದು ಅಂತ. ಅವಾಗ ಅಲ್ಲೇ ಈ TVಯಲ್ಲಿ ಇದ್ದವರೇ ಕೆಲವರು ಹೇಳಿದ್ರೆ, ಏನಂತ ಹೋಗ್ತೀಯ ಗುರು ಬಿಗ್ ಬಾಸ್ಗೆ ಅಂತ. ಇಲ್ಲ ಗುರು, ಇದೆ ತಲೆಯಲ್ಲಿದೆ ಗುರು, ಯಾವತ್ತೋ ಒಂದಿನ ಹೋಗ್ತೀನಿ ನಾನು ಬಿಗ್ ಬಾಸ್ಗೆ ಅಂತೇಳಿ. ಅಂತ ಏನು ಮಾಡ್ತೀನಿ ಅಂತ ಹೆಂಗರಿಗೆ ಅಂತ, ಏನಿಲ್ಲ ರಿಸೈನ್ ಮಾಡ್ತೀನಿ. ಮೆಂಟ್ಲೇನೋ, ಲಕ್ಷ ಸಂಬಳ ಬರ್ತಾ ಇದೆ, ಬಿಗ್ ಬಾಸ್ಗೆ ಹೋಗ್ಬೇಕು ಯಾವತ್ತೋ ಒಂದಿನ ಅಂದ್ಬಿಟ್ಟು ಕೆಲಸ ಬಿಟ್ಟು ಹೋಗ್ತಾರೇನೋ ಅಂತ.